ಹಾಯ್ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಟರ್ ಚಿಕನ್ ಹೇಗೆ ಮಾಡೋದಂತ ನಿಮಗೆ ಹೇಳಿಕೊಡ್ತೀನಿ. ಅದಕ್ಕೆ ಬೇಕಾಗಿ 1.5 kg ಅಷ್ಟು ಚಿಕನ್ ತೊಗೊಂಡಿದ್ದೇನೆ. ಚೆನ್ನಾಗಿ ತೊಳೆದಿಟ್ಟು ತೊಗೊಂಡಿದ್ದೇನೆ. ಅದಕ್ಕೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಗೂ ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹುಡಿ, ಸ್ವಲ್ಪ ಸಾಲ್ಟ್ ಮತ್ತು ಟರ್ಮರಿಕ್ ಪೌಡರ್ ಮತ್ತು ಅರ್ಧ ಕಪ್ಪಷ್ಟು ಕರ್ಡ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಆಗಲಿ. ಈಗ ಇದಕ್ಕೆ ಮಸಾಲೆ ಪ್ರಿಪೇರ್ ಮಾಡುವ. ಅದಕ್ಕೆ ಬೇಕಾಗಿ ನಾನು ಬಟರ್ ತೊಗೊಂಡಿದ್ದೇನೆ. ಇದರಲ್ಲಿ ಎಲ್ಲ ನಾನು ಬಟರೇ ಯೂಸ್ ಮಾಡ್ತಾ ಇದ್ದೇನೆ, ಆಯಿಲನ್ನು ಯೂಸ್ ಮಾಡ್ತಿಲ್ಲ. ಬಟರಲ್ಲೇ ಮಾಡಬೇಕು, ಆಗ ತುಂಬ ಟೇಸ್ಟಾಗಿ ಬರುತ್ತೆ. ಸೇಮ್ ನಮಗೆ ರೆಸ್ಟೋರೆಂಟಲ್ಲೇ ಹೇಗೆ ಸಿಗ್ತದೆ ಹಾಗೆಯೇ ಸಿಗುತ್ತೆ ನಮಗೆ ಬಟರ್ ಚಿಕನ್. ಅದಕ್ಕೆ 2 ಆನಿಯನ್ ಹಾಕಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಲಿ. ಈಗ ನೋಡಿ ಬ್ರೌನ್ ಕಲರ್ ಆಯಿತು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಈಗ ಇದಕ್ಕೆ ನಾನು 3 ಟೊಮೆಟೊ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ, ಅಂದರೆ ಫುಲ್ಲು ಸ್ಮ್ಯಾಶ್ ಆಗಲಿ, ಅಲ್ಲಿವರೆಗೂ ಫ್ರೈ ಮಾಡಿ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ನಾವು ಪೌಡರ್ ಆ್ಯಡ್ ಮಾಡುವ. 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಇದು ಜಾಸ್ತಿ ಖಾರ ಬೇಕಾದವರು ಸ್ವಲ್ಪ ಹಾಕ್ಬೋದು, ಅಂದರೆ ಇದು ಬಟರ್ ಚಿಕನ್ ಅಲ್ಲ, ಜಾಸ್ತಿ ಖಾರ ಇರೋದಿಲ್ಲ, ಸ್ವೀಟಾಗಿ ಇರೋದು. ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೇನೆ. ನಾವು ಚಿಕನ್ ಮ್ಯಾರಿನೇಟ್ ಮಾಡುವಾಗ ಸಾಲ್ಟ್ ಹಾಕಿದ್ದೇವೆ, ಮತ್ತು ಇದು ಮಸಾಲೆಗೋಸ್ಕರ ಗ್ರೈಂಡ್ ಮಾಡಬೇಕಲ್ಲ, ಅದಕ್ಕೆ ನಾನು ಸಾಲ್ಟ್ ಹಾಕಿದ್ದೇನೆ. ಜಾಸ್ತಿ ಸ್ಪೈಸ್ ಮಾಡಿದರೆ ಚೆನ್ನಾಗಿ ಆಗೋದಿಲ್ಲ, ಅದಕ್ಕಾಗಿ ನಾನು ಸ್ವಲ್ಪನೇ ಸ್ಪೈಸಸ್ ಆ್ಯಡ್ ಮಾಡ್ತೀನಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಆಗಲಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹುಡಿ, ಜೀರಾ ಪೌಡರ್, ನಂತರ ಇದಕ್ಕೆ ಒಂದು 8 ರಿಂದ 10 ಕ್ಯಾಶ್ಯೂಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಜಾಸ್ತಿ ಹಾಕಿದರೂ ತುಂಬ ಒಳ್ಳೆಯದಾಗುತ್ತೆ. 1 ಮ್ಯಾಗಿ ಕ್ಯೂಬ್ ಹಾಕಿ ಈಗ ಮಸಾಲೆ ಎಲ್ಲ ರೆಡಿಯಾಗಿದೆ. ಈಗ ನೋಡಿ ಆಯಿಲ್ ಎಲ್ಲ ಬಿಡ್ತಾ ಉಂಟು. ಇಷ್ಟಾದರೆ ಸಾಕು, ಇದನ್ನು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಿ. ಈಗ ತಣ್ಣಗೆ ಆಗಿದೆ, ಇದನ್ನು ನಾವು ಗ್ರೈಂಡ್ ಮಾಡುವ. ನೀರೇನು ಆ್ಯಡ್ ಮಾಡಬೇಡಿ, ಹಾಗೆಯೇ ಗ್ರೈಂಡ್ ಮಾಡಿ. ಈಗ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ದೇವಲ್ಲ ಚಿಕನ್, ಅದನ್ನು ಫ್ರೈ ಮಾಡುವ. ಅದಕ್ಕೆ ನಾನು ಬಟರ್ ಯೂಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ, ಅಂದರೆ ಫ್ರೈ ಆಗಬೇಕಲ್ಲ, ಅದಕ್ಕಾಗಿ. ನೀವು ಬಟರೇ ಯೂಸ್ ಮಾಡಿಬಿಟ್ಟು ಮಾಡಿ, ತುಂಬ ಚೆನ್ನಾಗಿ ಆಗುತ್ತೆ. ಈ ಥರ ಎಲ್ಲ ಚಿಕನನ್ನು ಅದಕ್ಕೆ ಹಾಕಿಬಿಡಿ. ಫುಲ್ಲು ಫ್ರೈ ಏನಾಗಬೇಕಂತ ಇಲ್ಲ, ಅಂದರೆ ಹಾಫ್ ಫ್ರೈ ಆದರೆ ಸಾಕು. ಅದು ನಿಮಗೆ ಬ್ರೌನ್ ಕಲರ್ ತನಕ ಆಗುತ್ತೆ, ಆ ಥರ ಆದರೆ ಸಾಕು. ಈಗ ನೋಡಿ ಇಷ್ಟು ಆದರೆ ಸಾಕು, ಈ ಥರ ಫ್ರೈ ಆದರೆ ಸಾಕು. ಇದನ್ನು ನಾವೀಗ ತೆಗೆದಿಡುವ. ಇದಕ್ಕೆ ಮಸಾಲೆ ಪ್ರಿಪೇರ್ ಮಾಡುವ. ಗ್ರೇವಿ ಮಸಾಲೆ ಪ್ರಿಪೇರ್ ಮಾಡುವ. ಅದಕ್ಕೆ ಬೇಕಾಗಿ ನಾನು ಬಟರ್ ತಗೊಂಡಿದ್ದೇನೆ. ಇದು ಬಿಸಿಯಾದ ಮೇಲೆ ಇದಕ್ಕೆ ನಾವು ಪೇಸ್ಟ್ ಮಾಡಿಟ್ಟಿದ್ದೇವಲ್ಲ, ಆ ಮಸಾಲೆಯನ್ನು ಇದಕ್ಕೆ ಹಾಕಿ ಎಷ್ಟು ನೀರು ಬೇಕು ಅಷ್ಟು ಹಾಕಿ. ಜಾಸ್ತಿ ನೀರೇನು ಮಾಡಲಿಕ್ಕೆ ಹೋಗಬೇಡಿ, 1 ಕಪ್ಪಷ್ಟು ನೀರು ಹಾಕಿದರೆ ಸಾಕು. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಒಂದು ಕುದಿ ಬರಲಿ, ಅಲ್ಲಿವರೆಗೂ ಮಿಕ್ಸ್ ಮಾಡಿ. ಈಗ ನೋಡಿ ಬಾಯ್ಲ್ ಆಗ್ತಾ ಬಂದಿದೆ. ಈಗ ನಾವು ಅದಕ್ಕೆ ಫ್ರೈ ಮಾಡಿಟ್ಟ ಚಿಕನ್ ಉಂಟಲ್ಲ, ಅದನ್ನು ಇದಕ್ಕೆ
ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಫ್ರೆಶ್ ಕ್ರೀಮ್ ಅರ್ಧ ಕಪ್ಪಷ್ಟು ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿ. ಫ್ರೆಶ್ ಕ್ರೀಮ್ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿ ಆಗುತ್ತೆ. ಈಗ ಇದಕ್ಕೆ ಟೊಮೆಟೊ ಸಾಸ್ ಹಾಕಿ ಒಂದು 4ರಿಂದ 5 ಸ್ಪೂನಷ್ಟು ಟೊಮೆಟೊ ಸಾಸ್ ಆ್ಯಡ್ ಮಾಡಿ. ಇದೆಲ್ಲ ಫ್ಲೇವರಿಗೆ ಹಾಕ್ತಾ ಇದ್ದೇವೆ. ಹಾಗೆ ಫೈನಲ್ ಆಗಿ ಇದಕ್ಕೆ ಶುಗರ್ ಆ್ಯಡ್ ಮಾಡಿ. ಜಾಸ್ತಿ ಸ್ವೀಟ್ ಬೇಕಿದ್ರೆ ಜಾಸ್ತಿ ಶುಗರ್ ಆ್ಯಡ್ ಮಾಡ್ಬೋದು, ಬಟ್ ನಮಗೆ ಮೀಡಿಯಮ್ ಸ್ವೀಟ್ ಸಾಕು, ಅದಕ್ಕಾಗಿ ನಾನು 1 ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡಿದ್ದೇನೆ. ಕೊನೆಯದಾಗಿ ಕಸೂರಿ ಮೇಥಿ ಸ್ವಲ್ಪ ಹಾಕಿಬಿಡಿ. ಇದಂತೂ ಹಾಕಿದರೆ ಫುಲ್ ರೆಸ್ಟೋರೆಂಟಲ್ಲಿ ಮಾಡುವಾಗ ನಮಗೆ ಹೇಗೆ ಸ್ಮೆಲ್ ಬರ್ತಾ ಇರುತ್ತೋ ಹಾಗೆಯೇ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತದೆ, ಹಾಗೂ ಟೇಸ್ಟು ಕೂಡ ಅದೇ ರೀತಿಯಾಗಿರುತ್ತೆ. ಈಗ ನೋಡಿ, ನಮ್ಮದು ಪರ್ಫೆಕ್ಟ್ ಆಗಿರುವ ಬಟರ್ ಚಿಕನ್ ಸೂಪರಾಗಿ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಯಾರು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳಿ ಬಾಯ್ ಬಾಯ್.